ಭದ್ರಾ ಬಲದಂಡೆ ಯೋಜನೆ ಅವೈಜ್ಞಾನಿಕ ಕಾಮಗಾರಿಯಿಂದ ಕೂಡಿದೆ ಅಂತ ಹೇಳಿ ಈಗ ಬಿಜೆಪಿ ನಾಯಕರು ದಾವಣಗೆರೆಯಲ್ಲಿ ಬೀದಿಗಿಳಿದಿದ್ದಾರೆ. ಪ್ರಮುಖವಾಗಿ ದಾವಣಗೆರೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಭದ್ರಾ ಬಲದಂಡೆ ಕಾಲುವೆ ಅವೈಜ್ಞಾನಿಕ ಕಾಮಗಾರಿ ಆಗ್ತಾ ಇದೆ, ಅವೈಜ್ಞಾನಿಕವಾಗಿ ಕಾಮಗಾರಿ ನಡೀತಾ ಇರೋದ್ರಿಂದ ಕೂಡಲೇ ಕಾಮಗಾರಿಯನ್ನು ನಿಲ್ಲಿಸಬೇಕು ಅನ್ನೋದು ಬಿಜೆಪಿ ರೈತ ಮೋರ್ಚಾ ಮತ್ತು ರೈತ ಒಕ್ಕೂಟ ಹೇಳ್ತಾ ಇರುವಂತಹ ಆರೋಪ ಅಥವಾ ಮಾಡ್ತಾ ಇರುವಂತಹ ಆರೋಪ. ಬಲವಂತವಾಗಿ ಬೆದರಿಕೆ ಹಾಕಿ ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಕ್ಲೋಸ್ ಮಾಡ್ತಾ ಇದ್ದಾರಂತೆ. ಕೈಯಲ್ಲೆಲ್ಲ ಕಲ್ಲು ಹಿಡ್ಕೊಂಡು ಬಂದು ಅಂಗಡಿ ಮುಂಗಟ್ಟನ್ನು ಮುಚ್ಚಿಸೋದಕ್ಕೆ ಒತ್ತಾಯಪೂರ್ವಕವಾಗಿ ಪ್ರಯತ್ನಗಳನ್ನು ಬಿಜೆಪಿ ಮುಖಂಡರು ಪಡ್ತಾ ಇದ್ದಾರೆ. ಅಂದರೆ ರೌಡಿಸಮ್ ಮಾಡ್ತಾ ಇದ್ದಾರೆ ಬೇಸಿಕ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ವಾಹನ ಅಡ್ಡಗಟ್ಟಿ ಇತರೆ ವಾಹನಗಳಿಗೂ ಕೂಡ ತೊಂದರೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಟೈರ್ಗೆಲ್ಲ ಬೆಂಕಿ ಹಚ್ಚಿ ಹಿಂಸಾತ್ಮಕ ರೂಪವನ್ನು ಈ ಪ್ರತಿಭಟನೆ ಪಡೆಯೋ ರೀತಿ ನೋಡ್ಕೊಳ್ತಾ ಇದ್ದಾರೆ. ಕೆಲ ಕಾಲ ವಾಗ್ವಾದಗಳು ಕೂಡ ಅಲ್ಲಿ ಏರ್ಪಡ್ತು. ತುಂಬ ಜನ ಪ್ರಯಾಣಿಕರಿಗೆ ತೊಂದರೆ ಆಯಿತು. ಸ್ಥಳದಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿದೆ. ದಾವಣಗೆರೆಯ ಕೆಲ ಏರಿಯಾಗಳಿದೆಯಲ್ಲ, ಅದು ಕೋಮು ಸೂಕ್ಷ್ಮ ಏರಿಯಾ. ಸೊ ಅಲ್ಲೆಲ್ಲ ಹಿಂಗೆ ಮಾಡೋದಕ್ಕೆ ಹೋದರೆ ಎಡವಟ್ಟಾಗ್ಬಿಡುತ್ತೆ. ಅಲ್ಲಿ ಮತ್ತೊಂದು ಸಂಘರ್ಷಕ್ಕೆ ಇದು ನಾಂದಿ ಹಾಡುತ್ತೆ. ಮೊದಲೇ ದಾವಣಗೆರೆ ಪಾಲಿಟಿಕ್ಸ್ ಇದೆಯಲ್ಲ, ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ವಿಪರೀತವಾಗಿ ಬೆಳವಣಿಗೆಗಳಾಗ್ತಾ ಇದೆ. ಒಬ್ರನ್ನೊಬ್ಬರು ಹತ್ತಿಕ್ಕಬೇಕು ಅನ್ನುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಒಂದು ಸಣ್ಣ ಪ್ರತಿಭಟನೆ ಕೂಡ ಬೇರೆ ಬೇರೆ ತಿರುವುಗಳನ್ನು ಪಡೆಯೋ ಸಾಧ್ಯತೆ ಇದೆ. ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಾಹನಗಳ ಮಾಲೀಕರ ಜೊತೆಗೆ ಚಾಲಕರ ಜೊತೆಗೆ ವಾಗ್ವಾದದಲ್ಲಿದ್ದಾರೆ. ಯಾರು ರಸ್ತೆಗಿಳಿಬಾರ್ದು, ಬಂಧನ ಯಶಸ್ವಿಗೊಳಿಸಬೇಕು ಅಂತ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಬಟ್ ಕೈಯಲ್ಲಿ ಕಲ್ಲು ಕಾಣಿಸ್ತಾ ಇದೆ. ಆಮೇಲೆ ಗೂಂಡಾಗಿರಿಯನ್ನು ಕೆಲ ಬಿಜೆಪಿ ಮುಖಂಡರುಗಳು ಅಲ್ಲಿ ಪ್ರದರ್ಶಿಸ್ತಾ ಇದ್ದಾರೆ. ಯಾರು ಹೀಗೆ ಒತ್ತಾಯಪೂರ್ವಕವಾಗಿ ಸಾರ್ವಜನಿಕರ ಪ್ರಾಪರ್ಟಿಗೆ ಹಾನಿ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಇದೆ. ಬಂದ್ ಮಾಡಿ, ಪ್ರತಿಭಟನೆ ಮಾಡಿ, ಬಟ್ ಹೆದರಿಸೋದು ಬೆದರಿಸೋದು ಮಾಡಬಾರ್ದು ಅಂತ. ಆದರೂ ಗೂಂಡಾಗಿರಿ ಪ್ರದರ್ಶನ ಇಲ್ಲಾಗ್ತಿದೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪುನೀತ್. ಈಗ ಈ ಭದ್ರಾ ಬಲದಂಡೆ ಯೋಜನೆಯಲ್ಲಿ ಏನು ಅವೈಜ್ಞಾನಿಕ ಕಾಮಗಾರಿ ಅಂತ ಆರೋಪ ಇರೋದು, ಆಮೇಲೆ ಈಗ ಆಲ್ಮೋಸ್ಟ್ ಜನರೆಲ್ಲ ಬೀದಿಗಿಳಿತಾ ಇರೋದ್ರಿಂದ ಬಂದ್ ಎಲ್ಲಿ ವಿಫಲವಾಗುತ್ತೆ ಅನ್ನೋ ಭಯದ ಕಾರಣಕ್ಕೋಸ್ಕರ ಈ ದಾದಾಗಿರಿ ಮಾಡ್ತಾ ಇರೋದಾ ಬಿಜೆಪಿ ಮುಖಂಡರು? ಏನು ಮಾಹಿತಿ ಇದೆ? ಖಂಡಿತವಾಗ್ಲೂ ಮಮತಾ, ಏನು ಭದ್ರಾ ಬಲನಾಲೆಯನ್ನು ಸೀಳಿ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆಸ್ತಾ ಇದ್ದಾರೆ. ಅದರಲ್ಲೂ ಭದ್ರಾ ಬಲನಾಲೆಯಿಂದ ಹೊಸದುರ್ಗ ಆಗಿರ್ಬೋದು, ತರೀಕೆರೆ, ಅಜ್ಜಂಪುರ ಈ ಭಾಗದ 1600ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಕುಡಿಯುವ ನೀರಿನ ಯೋಜನೆಯನ್ನು ಮಾಡಿದ್ದಾರೆ. ಅದು BJP ಸರ್ಕಾರ ಇರಬೇಕಾದ್ರೆ ಕೂಡ ಆದೇಶ ಆಗಿತ್ತು. ಆದರೆ ಅದು ಹಿನ್ನೀರಿನಿಂದ ತೆಗೆದುಕೊಂಡು ಹೋಗಬೇಕನ್ನೋ ನಿಟ್ಟಿನಲ್ಲಿ ಒಂದು ಆದೇಶ ಆಗಿತ್ತು. ಆದರೆ ಈಗ ಭದ್ರಾ ಬಲನಾಲೆ ಅಂದರೆ ದಾವಣಗೆರೆ ಭಾಗದ ರೈತರಿಗೆ ನೀರು ಒದಗಿಸುವಂತಹ ಒಂದು ನಾಲೆ. ಆ ನಾಲೆಗೆ ಸೀಳಿ ಕುಡಿಯುವ ನೀರಿನ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಇದರಿಂದ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡ್ತಾ ಇದ್ದಾರೆ. ಈ ಭಾಗದ ರೈತರಿಗೆ ನೀರು ಕೂಡ ಸಿಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮನವಿಯನ್ನು ಕೂಡ ಮಾಡಿದ್ರು. ಮತ್ತು ಅಲ್ಲಿ ಕಾಮಗಾರಿ ನಡೆಯುವಂತಹ ಸ್ಥಳಕ್ಕೆ ಹೋಗಿ ಒಂದು ಮುತ್ತಿಗೆಯನ್ನು ಕೂಡ ಹಾಕಿದ್ರು. ಆದರೂ ಕೂಡ ರಾಜ್ಯ ಸರ್ಕಾರ ಆಗಿರೋದು ಮತ್ತು ಅಧಿಕಾರಿಗಳು ಆ ಕಾಮಗಾರಿ ನಿಲ್ಲಿಸಲಿಲ್ಲ. ಮತ್ತು ಆ ಕಾಮಗಾರಿ ಮುಂದುವರಿಸಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ದಾವಣಗೆರೆ ಬಂದ್ಗೆ ಕರೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಕೂಡ ವಾಹನ ಸಂಚಾರ ಕೂಡ ನಡೀತಾ ಇದೆ. ಆದರೆ BJP ನಾಯಕರಾಗಿರ್ಬೋದು ಮತ್ತು ರೈತ ಒಕ್ಕೂಟದ ರೈತರಾಗಿರ್ಬೋದು ಎಲ್ಲರೂ ಕೂಡ ಮನವಿನೂ ಕೂಡ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಬಂದ್ಗೆ ಬೆಂಬಲವನ್ನು ಕೊಡಿ, ಯಾಕಂದರೆ ಭದ್ರಾ ನೀರಿಗಾಗಿ ಹೋರಾಟ ನಡೀತಾ ಇದೆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಬೆಂಬಲವನ್ನು ಕೊಡಿ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಮನವಿನೂ ಕೂಡ ಮಾಡ್ತಾ ಇದ್ದಾರೆ. ಕೆಲವೊಂದು ಕಡೆ ಕಲ್ಲನ್ನು ಹಿಡಿದು ಎದುರಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಏನಾದ್ರು ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ಬಸ್ಗಳನ್ನ ಸಂಚಾರ ಮಾಡಿದ್ರೆ ನಾವು ಕಲ್ಲಲ್ಲಿ ಹೊಡಿತೀವಿ ಅನ್ನುವಂಥ ಒಂದು ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಈಗಾಗಲೇ ಪೊಲೀಸರು ಕೂಡ ಅವ್ರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಮೊದಲೇ ಹೇಳಿದ್ರು ಶಾಂತಿಯುತವಾಗಿ ಬಂದ್ ಮಾಡಬೇಕು, ಯಾರನ್ನೂ ಕೂಡ ಒತ್ತಾಯಪೂರ್ವಕವಾಗಿ ಬಂದ್ ಮಾಡಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆ ಸೂಚನೆ ಕೂಡ SP ಅವರು ಕೊಟ್ಟಿದ್ರು. ಆದರೆ ಈ ರೀತಿಯಾದಂಥ ಹಿನ್ನೆಲೆಯಲ್ಲಿ ಅವ್ರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಕೂಡ SP ಅವರು ಮಾಡಿರುವಂಥದ್ದು. ರೈಟ್, ಥ್ಯಾಂಕ್ ಯು ಪುನೀತ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಬಲವಂತದ ಮಾಘಸ್ನಾನ ಅಂತಾರಲ್ಲ, ಆ ರೀತಿ ಆಗಿದೆ BJP ನಾಯಕರ ಕಥೆ. ಇವರು ಬಂದು ಕರೆ ಕೊಟ್ಟಿದ್ರು, ಜನರು ಯಾರು ಕೂಡ ಬರ್ತಿಲ್ಲ. ವಿಧಿ ಇಲ್ಲದೆ ಇವಾಗ ಅಂಗಡಿ ಮುಂಗಟ್ಟುಗಳನ್ನ ಬಲವಂತವಾಗಿ ಬಂದ್ ಮಾಡಿಸ್ತಾ ಇದ್ದಾರೆ. ಅಲ್ಲೂ ಒಗ್ಗಟ್ಟಿಲ್ಲ ದಾವಣಗೆರೆ BJPನಲ್ಲಿ.